8ನೇ ವಾರ್ಡ್ಗೆ ವಿಸಿಟ್ ಕೊಟ್ಟು ಜನರ ಸಮಸ್ಯೆ ಆಲಿಸಿದ ಪ್ರದೀಪ್ ಈಶ್ವರ್. ಉಗ್ರರಲ್ಲಿ ಯಾರೊಬ್ಬರನ್ನ ಇಂಡಿಯನ್ ಆರ್ಮಿ ಉಳಿಸಲ್ಲ ಎಂದ ಈಶ್ವರ್. ಹೌದು, ಚಿಕ್ಕಬಳ್ಳಾಪುರದ ಯಂಗ್ ಅಂಡ್ ಎನರ್ಜೆಟಿಕ್ ಅಂದ್ರೆ ಅದು ಬೇರ್ಯಾರೂ ಅಲ್ಲ. ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರೋ ವ್ಯಕ್ತಿ. ಮಾಜಿ ಸಚಿವ ಡಾ ಸುಧಾಕರ್ ಅಂತ ಘಟಾನುಘಟಿ ನಾಯಕರನ್ನೇ ಸೋಲಿಸಿ ಅಧಿಕಾರ ಹಿಡಿದಿದ್ರು. ಗೆದ್ದ ನಂತರ ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕು ಗ್ರಾಮಕ್ಕೆ ವಿಸಿಟ್ ಕೊಟ್ಟು ಜನರೊಂದಿಗೆ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಿ ಬಗೆಹರಿಸುವ ಕೆಲಸವನ್ನ ಮಾಡ್ತಾರೆ. ಹೌದು, ಇಂದು ಚಿಕ್ಕಬಳ್ಳಾಪುರ ನಗರದ 8ನೇ ವಾರ್ಡ್ಗೆ ಅಧಿಕಾರಿಗಳೊಂದಿಗೆ ವಿಸಿಟ್ ಕೊಟ್ಟರು. ವಾರ್ಡ್ನಲ್ಲಿ ನೀರಿನ ಸಮಸ್ಯೆ, ಚರಂಡಿ ಸಮಸ್ಯೆ, ಡ್ರೈನೇಜ್ ಸಮಸ್ಯೆ, ಮಕ್ಕಳ ಶಿಕ್ಷಣ, ಆರೋಗ್ಯ, ಹಿರಿಯರ ಆರೋಗ್ಯ, ಪಿಂಚಣಿ ವ್ಯವಸ್ಥೆ ಹೀಗೆ 10 ಹಲವು ವಿಷಯಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ರು. ಇನ್ನು ಕೆಲವು ಸಮಸ್ಯೆಗಳಿಗೆ ಅಲ್ಲೇ ಪರಿಹರಿಸುವ ಕೆಲಸವನ್ನ ಮಾಡಿದ್ದಾರೆ. ಹೈವೇಯಲ್ಲಿ ಏನಾಗುತ್ತೆ ಸರ್, ಹೈವೇಯಲ್ಲಿ ಏನು ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜ್, ನಾನಲ್ಲೊಂದು ಅಂಶ ಹಾಕ್ಸಕ್ಕೆ ಅವ್ರ ಹುಡುಗರು ಕೇಳ್ತಾ ಇದ್ದಾರೆ. ಏನಾಗುತ್ತೆ, ನ್ಯಾಷನಲ್ ಹೈವೇ ಅವರು ನಮಗೆ ಪರ್ಮಿಷನ್ ಕೊಡಲ್ಲ ಸರ್ ಅಷ್ಟು ಬೇಗ. ಅದು ಪೊಲೀಸು ಮತ್ತು ಹೈವೇ ಅವ್ರ ಮಧ್ಯೆ ಕೋಆರ್ಡಿನೇಷನ್. ML ಹ್ಯಾಸ್ ನೋ ರೋಲ್ ಟು ಪ್ಲೇ. ಬಟ್ ಆದರೂ ನಾನು ಪ್ರಾಮಾಣಿಕ ಪ್ರಯತ್ನ ಪಟ್ಟು ಮುಂದೆ ಇಂಥ ಘಟನೆಗಳಾಗ್ದಂಗೆ ನೋಡ್ಕೊತೀನಿ. ಸರ್, ಹಾಸ್ಪಿಟಲ್ ಸಮಸ್ಯೆಗಳು ಏನೇನು ಬಂದಿದೆ ಸರ್? ಅಮ್ಮ ಆಂಬುಲೆನ್ಸ್ ಎಷ್ಟು ಜನ ಯೂಸ್ ಮಾಡ್ಕೊಂಡು ಈ ವಾರ್ಡಲ್ಲಿ ನನಗೊಂದು 5-6 ಜನ ಮೇಲ್ನೋಟಕ್ಕೆ ಹೇಳಿದ್ರು, ಒಂದಷ್ಟು ಜನ ಥ್ಯಾಂಕ್ಸ್ ಹೇಳಿದ್ರು. 5-6 ಜನ ಮೇಲ್ನೋಟಕ್ಕೆ ತುಂಬ ಜನ ಬಳಸಿದ್ದಾರೆ. ನನಗೆ ಗೊತ್ತಿರಬೇಕಾ ಒಂದು 8-9 ಸಾವಿರ ಜನಕ್ಕೆ ಮೇಲೆ ಇದುವರೆಗೂ ಬಳಸಿದ್ದಾರೆ ಅಮ್ಮ ಆಂಬುಲೆನ್ಸ್ ಅಂತ ನನ್ನ ಅಭಿಪ್ರಾಯ. ಅದೊಂದು ಸರ್, ಮುನ್ಸಿಪಲ್ ಕಾಲೇಜ್ ಪಕ್ಕ ಅಲ್ಲಿ ಮಾತ್ರ ಏನು ಈ ರೋಡಲ್ಲಿ ಹೋಗೋರು ಕವರಿಂಗ್ ಬಿಸಾಕ್ ಹೋಗ್ತಾರೆ. ಅಲ್ಲೊಂದು CC ಕ್ಯಾಮ್ರಾ ಇಮಿಡಿಯೇಟ್ ಆಗಿ ಇನ್ಸ್ಟಾಲ್ ಮಾಡ್ಸಕ್ಕೆ ಹೇಳಿದ್ದೀನಿ. ಮಾಡಿ ತಪ್ಪು ಮಾಡಿದ್ರೆ ಅವ್ರು ನೋಟಿಸ್ ಕೊಟ್ಟು ಕ್ರಮ ತಗೊಂತಾರೆ. ಸರ್, SC ಅವ್ರಿಗೆ ಏನು ಸಂದೇಶ? ಅದೇ ನಗರಸಭೆಯಲ್ಲಿ ಫೈನ್ ಇದೆ ಸರ್. ಅಲ್ಲ, ಸಂದೇಶ SC ಬೇಕಾ? ಅವ್ರನ್ನ ದಯವಿಟ್ಟು ಎಸಿರಿ ಅಂತ ನಾನು ಹೆಂಗೆ ಹೇಳಕ್ಕಾಗುತ್ತೆ. ಅವರು ನಾನು ಹೇಳೋದು ಜನಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಈಗ ನಾನು ನಗರ ಭಾಗದ ಮನೆಗೂ ಬರ್ತಿದ್ದೀನಿ. ಖಾಲಿ ಸೈಟ್ಗಳು ನಾನು ಒಮ್ಮೆ ಕ್ಲೀನ್ ಮಾಡಿಸ್ಕೊಡ್ತೀನಿ. ನಾನು ಎಲ್ಲೆಲ್ಲಿ ಹೋಗ್ತಿದ್ದೀನೋ ಖಾಲಿ ಸೈಟ್ಗಳಿದೆಲ್ಲ ಕ್ಲೀನ್ ಮಾಡಿಸ್ಕೊಡ್ತೀನಿ. ದಯವಿಟ್ಟು ನಗರದ ಸೌಂದರ್ಯವನ್ನು ಹೆಚ್ಚಿಸಿ, ನಿಮ್ಮ ಕೈಯಲ್ಲಿದೆ. ನಾನು ಈಗಾಗಲೇ ಒಂದು 12-13 ವಾರ್ಡ್ ಸುತ್ತಾಗಿದೆ. ಮಿಕ್ಕಿದ ವಾರ್ಡ್ಗೂ ಬರ್ತೀನಿ, ಮನೆಗೂ ಬರ್ತೀನಿ, ನಿಮ್ಮ ಸಮಸ್ಯೆ ಏನಿದ್ರು ಕೇಳ್ತೀನಿ. ಇನ್ನು ಇದೇ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿ ಕುರಿತಾಗಿ ಮಾತನಾಡಿದ ಅವರು, ಉಗ್ರರ ದಾಳಿಯಿಂದ 27 ಜನ ಸಾವನ್ನಪ್ಪಿದ್ದಾರೆ. ಇದು ಬಹಳಷ್ಟು ಬೇಸರದ ವಿಚಾರ. ಅದರಲ್ಲಿ ರಾಜಕೀಯವಾಗಿ ಯಾರನ್ನ ಬೈಯುವುದು, ಹೊಗಳುವುದು ಬೇಡ. ನನಗೆ ಇಂಡಿಯನ್ ಆರ್ಮಿ ಮೇಲೆ ನಂಬಿಕೆ ಇದೆ. ಆ ಕೃತ್ಯಕ್ಕೆ ಯಾರು ಕಾರಣವಾಗಿದ್ದಾರೆ ಅವರನ್ನ ಇಂಡಿಯನ್ ಆರ್ಮಿ ಉಡಾಯಿಸ್ತಾರೆ ಅಂದಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ ಅಲ್ಲಿ ನಡೆದಿರುವಂತಹ ಬಹಳ ಹತ್ಯಾಕಾಂಡ, ಅದರಲ್ಲಿ ಕರ್ನಾಟಕದ 3 ಜನ ಸತ್ತಿದ್ದಾರೆ. ನನ್ನ ಪತ್ರಿಕೆಯಲ್ಲಿ ನೋಡಿದಾಗ 2 ಅಂತಿತ್ತು, ಈಗ 3 ಇರ್ಬೋದು. 27 ಕನ್ನಡದವರು 3 ಜನ ಇದ್ದಾರೆ. ಬಹಳ ನೋವಿನ ಸಂಗತಿ. ಇದು ನ್ಯಾಷನಲ್ ಇಂಟ್ರೆಸ್ಟು. ನಾನಿಲ್ಲಿ ಯಾರನ್ನ ಬೈಯೋದು ಹೊಗಳೋದಕ್ಕಿಂತ ನನಗೆ ನನ್ನ ಇಂಡಿಯನ್ ಆರ್ಮಿ ಮೇಲೆ ನಂಬಿಕೆ ಇದೆ, ನನ್ನ ಭಾರತೀಯ ಸೈನಿಕರ ಮೇಲೆ ನಂಬಿಕೆ ಇದೆ. ಆ ಕೃತ್ಯಕ್ಕೆ ಯಾರು ಕಾರಣರಾಗಿದ್ದಾರೆ ಅವ್ರನ್ನ ಪಾಯಿಂಟ್ ಬ್ಲಾಕಲ್ಲಿ ಬುಲೆಟ್ ಇಟ್ಟು ನಮ್ಮ ಇಂಡಿಯನ್ ಆರ್ಮಿ ಅವರು ಉಡಾಯಿಸ್ತಾರೆ ಅಂತ ನನ್ನ ನಂಬಿಕೆ ಇದೆ. ಇದು ನ್ಯಾಷನಲ್ ಇಂಟ್ರೆಸ್ಟು, ಇಲ್ಲಿ ರಾಜಕೀಯ ತರಬಾರದು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.